ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಒಂದು 2-3 ವಾರಗಳಲ್ಲಿ ಅಥವಾ 1 ತಿಂಗಳಂತ ಕನ್ಸಿಡರ್ ಮಾಡೋದು ತಪ್ಪೇನಿಲ್ಲ. ಸೊ ಲಾಸ್ಟ್ 1 ಮಂತ್ ಒಳಗಡೆ ನಿಮಗೆ ಹಲವಾರು ನೋಟಿಫಿಕೇಷನ್ಸ್ ಬರುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಕೆಲವೊಂದು ನೋಟಿಫಿಕೇಷನ್ಗಳ ಬಗ್ಗೆ ನಾನು ಅಪ್ಡೇಟ್ನ ಕೊಡಲಿಲ್ಲ. ಉದಾಹರಣೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, GPSTR, HSTR ಮತ್ತು PSTR ನೋಟಿಫಿಕೇಷನ್ ಆಗಿರ್ಬೋದು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದು ಕೊಟ್ಟೆ, ಬಟ್ ನರ್ಸಿಂಗ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ ಕೊಡಲಿಲ್ಲ. ಸೊ ಈ ರೀತಿಯಲ್ಲಿ ಕೆಲವೊಂದು ನೋಟಿಫಿಕೇಷನ್ಸ್ ಕೊಡಲಿಲ್ಲ. ಏನಕ್ಕಂದ್ರೆ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಅದಕ್ಕೆ ಆಸ್ಪಿರೆಂಟ್ಸು ಕಮ್ಮಿ ಇದ್ದಾರೆ. ಸೊ ಅಂತಂತೇಳಿ ನಾನು ನಿಮಗೆ ಅಪ್ಡೇಟ್ನ ಕೊಡೋಕೆ ಹೋಗಲಿಲ್ಲ. ಬಟ್ ನಿಮ್ಗೆ ಗೊತ್ತಿರಬೇಕು, KEAಯಿಂದ ಕೆಲವೊಂದು ನೋಟಿಫಿಕೇಷನ್ಸ್ ಬಂದಿದ್ದಾವೆ. ಸೊ ಉದಾಹರಣೆ ನಿಮಗೆ KSRP ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೆಲವೊಂದು ನೋಟಿಫಿಕೇಷನ್ಸ್ ಬಂದಿದೆ, ಅದ್ರ ಬಗ್ಗೆಯೂ ನಾನು ಅಪ್ಡೇಟ್ನ ಕೊಡಲಿಲ್ಲ. ಮತ್ತು ಅದೇ ರೀತಿಯಲ್ಲಿ ನರ್ಸಿಂಗ್ ಡಿಪಾರ್ಟ್ಮೆಂಟಲ್ಲೂ ಬಂದಿದೆ. ಆ ವೇಕೆನ್ಸೀಸ್ನು ನೀವು KE ಅಫಿಷಿಯಲ್ ವೆಬ್ಸೈಟಿಂದ ನೋಡಿಕೊಂಡು ಆ ಡಾಕ್ಯುಮೆಂಟ್ಸ್ನ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ಆ ಡಾಕ್ಯುಮೆಂಟ್ಸ್ನ ನೋಡ್ಕೊಳ್ಬೋದು. ಇದೇ ರೀತಿಯಲ್ಲಿ GPSTR, HSTR ಮತ್ತು PSTR ಈ ನೋಟಿಫಿಕೇಷನ್ಸು ಬಂದಿರುತ್ತೆ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಸೊ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ನನಗೆ ಇನ್ನೊಂದು ಪ್ರಶ್ನೆನ ಕೇಳ್ತಾ ಇದ್ದೀರಾ, ಈ ಒಂದು ಲೆಕ್ಚರರ್ ಪೋಸ್ಟ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಹಾಗೂ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಈ ಒಂದು ನೋಟಿಫಿಕೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕೆಲವೊಂದು ಡೀಟೇಲ್ಸ್ನ ಕೊಟ್ಟಿದ್ದೆ, ಯಾವ್ಯಾವ ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತೇಳಿ. ಸೊ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ನೋಟಿಫಿಕೇಷನ್ಸ್ ರಿಲೀಸ್ ಆಗಿದ್ದಾವೆ. ಇದೇ ತಿಂಗಳು ಕೊನೆ ಒಳಗಡೆ ESI ಸಬ್ ಇನ್ಸ್ಪೆಕ್ಟರ್ ಅಂದರೆ XSI ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಬರ್ಬೋದು. ಸೊ ಅದೂ ಚಾನ್ಸಸ್ ಇದೆ, ವೆಯ್ಟ್ ಮಾಡಿ. ಅದಾಗಿನ ನಂತರ ನೋಡಿ RTO ನೋಟಿಫಿಕೇಷನು ಬರೋದಿದೆ. ಅದಾಗಿನ ನಂತರ ಲೆಕ್ಚರರ್ ಪೋಸ್ಟ್ ನೋಟಿಫಿಕೇಷನು ಬರಬೇಕು. ಅದಾಗಿನ ನಂತರ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನು ಬರುತ್ತೆ. ಸೊ ಇದೇ ರೀತಿಯಲ್ಲಿ SDFD ನೋಟಿಫಿಕೇಷನು ಬರೀತಿದೆ, ಅದು ದೊಡ್ಡ ಸಂಖ್ಯೆಯಲ್ಲಿ SDFD ಬರುತ್ತೆ. ನಾನು ನಿಮಗೆ 3000 ಏನೋ ವೇಕೆನ್ಸೀಸ್ ಹೇಳಿದ್ದು ಅನಿಸುತ್ತೆ, 3500, ಬಟ್ ಅದು ಆಲ್ಮೋಸ್ಟ್ 5000 to 6000 ವೇಕೆನ್ಸೀಸ್ ಬರೋ ಚಾನ್ಸಸ್ ಇದೆ. ಅದಾಗಿನ ನಂತರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೈ KPSC ಕಡೆಯಿಂದ ಬರಬೇಕು. ಅದಾಗಿನ ನಂತರ ಇನ್ನೊಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಅನ್ಬೇಕು. ಸೊ ಏನಪ್ಪ ಈ ವಿಚಾರ ಅಂತಂದರೆ, ನೋಡಿ KEAಗೆ ಏನು ನಮ್ಮ ಒಂದು ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಅಂತ ಅನ್ಬೋದು, ಅಥವಾ ಎಕ್ಸಾಮಿನೇಷನ್ ಅಥಾರಿಟಿ ಅವರಿದ್ದರು ಪ್ರಸನ್ನ ಕುಮಾರ್ ಸರ್ ಅವರು, ಅವರೀಗ KPSCಗೆ ವರ್ಗಾವಣೆ ಆಗಿರ್ತಾರೆ. ಅವ್ರಿಗೆ ಒಂದು ಚಾರ್ಜ್ನ ಕೊಟ್ಟಿರ್ತಾರೆ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಒಂದು ರೋಲ್ನ ಕೊಟ್ಟಿರ್ತಾರೆ. ಸೊ ಇನ್ಮೇಲೆ KPSCಯಲ್ಲಿ ನೀವೇನು ಕೇಳ್ತಾ ಇರ್ತೀರ, ಭ್ರಷ್ಟಾಚಾರ ಆಗುತ್ತೆ, ಪೇಪರ್ ಲೀಕ್ ಆಗುತ್ತೆ, ಡೀಲ್ ಆಗೋಗುತ್ತೆ, ಆಗೀಗಂತ ಎಲ್ಲ ಕೇಳ್ತಾ ಇರ್ತೀರ ಮಾಧ್ಯಮಗಳಲ್ಲಿ ಅಥವಾ ಸಾಕಷ್ಟು ಜಾಲತಾಣಗಳಲ್ಲಿ. ಸೊ ಈಗ ಇದು ನಿಮಗೆ ರಿಡಕ್ಷನ್ನಲ್ಲಿ ಕಾಣ್ಬೋದು. ಮಿನಿಮೈಸ್ 0ಗೆ ತರೋಕ್ಕೆ ಚಾನ್ಸಸ್ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ KEAನಲ್ಲಿ ಅವರ ಒಂದು ರೋಲ್ ಹೇಗಿತ್ತು ಅಂತೇಳಿ. ಎಕ್ಸಾಮ್ನ ಬರೀತೀರಾ, ಅವತ್ತಿನ ದಿನನೇ OMR ಶೀಟ್ ಅಪ್ಲೋಡ್ ಮಾಡ್ತಾರೆ. ಅಲ್ಲಿಂದ 2-3 ವಾರಗಳಲ್ಲಿ ಒಂದು ವಾರದಲ್ಲಿ ಕೀ ಆನ್ಸರ್ಸ್ ಬರುತ್ತೆ, 2-3 ವಾರಗಳಲ್ಲಿ ಅವ್ರು ನಿಮ್ಮ ಬರೆದಿರುವಂಥ ಎಕ್ಸಾಮ್ ಸ್ಕೋರ್ ಬರುತ್ತೆ. ಅದಾಗಿನ ನಂತರ ಫೈನಲ್ ಲಿಸ್ಟ್ ಬರುತ್ತೆ. ಸೊ ಆಲ್ಮೋಸ್ಟ್ 1 ಇಂದ 3 ಮಂತ್ಸ್ ಒಳಗಡೆ ನಿಮ್ಮ ಪ್ರಾಸೆಸ್ಸೇ ಕಂಪ್ಲೀಟ್ ಪ್ರಾಸೆಸ್ ಅನ್ನೋದಕ್ಕಿಂತ ಎಕ್ಸಾಮಿನೇಷನ್ ಪ್ರಾಸೆಸ್ ಅಥವಾ ರಿಸಲ್ಟ್ ಪ್ರಾಸೆಸ್ ಏನಿದೆ ಅದು ಕಂಪ್ಲೀಟ್ ಮಾಡಿಕೊಟ್ಟಿರೋದನ್ನೇ ನೀವು ನೋಡಿರ್ಬೋದು. ಹಾಗೂ ಎಕ್ಸ್ಪೀರಿಯನ್ಸ್ ಕೂಡ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಇದೇ ರೀತಿಯಲ್ಲಿ KPSCಯಲ್ಲಿ ಕೂಡ ನಾವು ಆ ಪರ್ಫಾರ್ಮೆನ್ಸ್ನ ನೋಡ್ಬೋದು. ಯಾಕಂದರೆ ಅಲ್ಲಿ ಕೂತಿರೋದು ಯಾರು, ಪ್ರಸನ್ನ ಕುಮಾರ್ ಸರ್. ಸೊ ಹಾಗಾಗಿ ಅವರು ಏನು ಕೆಲಸ ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಏನು ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗ್ತಿದ್ದೀರಾ, ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ. ಸೊ ನಿಮ್ಗೆ ಗೊತ್ತಿರುತ್ತೆ KPSC ಕಡೆಯಿಂದ KS ನೋಟಿಫಿಕೇಷನ್ ಬಂದಿರೋದ್ರ ಬಗ್ಗೆನೂ ನಿಮ್ಗೆ ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಸಾಕಷ್ಟು ವೆಬ್ಸೈಟ್ಸ್ಗಳಲ್ಲಿ ಸಾಕಷ್ಟು ಚಾನಲ್ಗಳಲ್ಲಿ ಹಾಕ್ಕೊಂಡು ಇದ್ರ ಬಗ್ಗೆ ಮಾಹಿತಿನ ನಿಮಗೆ ತಲುಪಿಸಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ KSCಗೆ ಪ್ರಿಪೇರ್ ಆಗ್ತಿದ್ದಾರೆ, ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ. ಎಕ್ಸಾಮ್ ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ. ಪೇಪರಲ್ಲಿ ಮಿಸ್ಟೇಕ್ಸ್ ನೋಡಲ್ಲ. ಇನ್ ಕೇಸ್ ನೋಡಿದ್ರೆ ಭಾಳ ಮೈನ್ಯೂಟ್ ಮಿಸ್ಟೇಕ್ಸ್ನ ನೋಡ್ತೀರಾ. ಯಾಕಂದರೆ ಪ್ರೀವಿಯಸ್ ಆಗಿ ನಡೆದಿರುವಂಥ KEA ನೋಟಿಫಿಕೇಷನ್ಸಲ್ಲಿ ಕ್ವಶನ್ ಎಕ್ಸಾಮಿನೇಷನ್ಸಲ್ಲಿ ಕ್ವಶನ್ ಪೇಪರ್ಸ್ ಭಾಳ ಚಂದವಾಗಿ ಬಂದಿದ್ದಾವೆ. ಹಾಗಾಗಿ ಈ ಬಾರಿ KES ನೋಟಿಫಿಕೇಷನ್ ಕೂಡ ಭಾಳ ಮೀನಿಂಗ್ಫುಲ್ಲಾಗಿ ಬರುತ್ತೆ. ಆಸ್ಪಿರೆಂಟ್ಸ್ ಯಾರೆಲ್ಲ ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಿದ್ದಾರೆ, ನಿಮಗೆ ಬಯಾಸ್ ಆಗೋಂಥ ಪೇಪರ್, ಸೀರಿಯಸ್ ಆಗಿ ಲಾಂಗ್ ಟರ್ಮಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದಾರೆ ನಿಮಗೆ ಬಯಾಸ್ ಆಗೋಂಥ ಎಕ್ಸಾಮಿನೇಷನ್ ಪೇಪರ್ 100% ಬಂದೇ ಬರುತ್ತೆ. ಈ ಕಾನ್ಫಿಡೆನ್ಸಿಂದ ನಾನು ನಿಮಗೆ ಹೇಳ್ಬೋದು. ಅದಾಗಿ ನಂತರ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೇನು ಅಪ್ಡೇಟ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಸಾಕಷ್ಟು ಜನ ಅಪ್ಲಿಕೇಶನ್ಸ್ನ ಹಾಕಿದ್ದೀರಾ, ನೋಟಿಫಿಕೇಷನ್ಸು ಭಾಳಷ್ಟು ಬಂದುಬಿಟ್ಟಿದ್ದಾವೆ. ಸೊ ನೋಟಿಫಿಕೇಷನ್ಸನ್ನು ಹಾಕಿದ್ದೀರಾ, ಆ ಎಕ್ಸಾಮ್ ಡೇಟ್ಸ್ ಬಗ್ಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕನ್ಫ್ಯೂಷನ್ ಆಗಿರ್ತಾರೆ ಕೂಡ. ಹಾಗಾಗಿ KEAದವರು ಈ ಒಂದು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಗ್ಗೆ ಒಂದು ಶಾರ್ಟ್ ಆಗಿ ಒಂದು ಪ್ರಿಸೈಸ್ ಆಗಿರುವಂಥ ಒಂದು ಟೈಮ್ ಟೇಬಲ್ನ ಬಿಟ್ಟಿರ್ತಾರೆ. ಸೊ ಯಾವೆಲ್ಲ ನೋಟಿಫಿಕೇಷನ್ಸ್ ಇದ್ದಾವೆ ಆ ಎಲ್ಲ ನೋಟಿಫಿಕೇಷನ್ಸಿಂದ ಒಂದು ಟೈಮ್ ಟೇಬಲ್ನ ಡಾಕ್ಯುಮೆಂಟ್ ನಿಮಗೆ ಅವೈಲೇಬಲ್ ಇದೆ. ಸೊ ಆ ಡಾಕ್ಯುಮೆಂಟ್ನ ನಾನು ನಿಮಗೆ ಈ ಚಾನಲಲ್ಲಿ ಈಗ ತೋರಿಸ್ತಾ ಹೋಗ್ತೀನಿ. ಸೊ ಆ ಡಾಕ್ಯುಮೆಂಟ್ನ ಒಂದ್ಸಲ ಸ್ಕ್ರೀನ್ಶಾಟ್ ಆದರೂ ಹೊಡೆದಿಟ್ಕೊಳ್ಳಿ, ಅಥವಾ ಯಾವುದಾದ್ರೂ ಚಾನಲಲ್ಲಿ ಸಿಕ್ಕರೆ ಡೌನ್ಲೋಡ್ ಮಾಡ್ಕೊಂಡಾದರೂ ಇಟ್ಕೊಳ್ಳಿ. ಏನಕ್ಕಂದರೆ ಸಾಕಷ್ಟು ಎಕ್ಸಾಮ್ಸ್ ಹಾಕಿರ್ತೀವಿ, ಯಾವಾಗ ಏನಂತ ನಮ್ಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಡೇಟ್ ಗೊತ್ತಿಲ್ಲ ಅಂದರೆ ಎಕ್ಸಾಮ್ ಮಿಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸು, ಅದರಲ್ಲೂ ಸೀರಿಯಸ್ ಆಗಿ ಜಾಬ್ ಮಾಡ್ಕೊಳ್ಳೇಬೇಕು ಅಂತ ಅನ್ನೋ ಆಸ್ಪಿರೆಂಟ್ಸು ಸ್ವಲ್ಪ ಸೀರಿಯಸ್ ಆಗಿ ಎಲ್ಲ ಡೀಟೇಲ್ಸ್ನ ಪ್ರಾಪರಾಗಿ ನೋಡ್ಕೊಳ್ಳಿ. ಯಾವಾಗ ಎಕ್ಸಾಮ್ ಡೇಟ್ ಇದೆ, ಎಷ್ಟು ಗಂಟೆಗಿದೆ ಅದೆಲ್ಲ ನೋಡ್ಕೊಳ್ಳಿ. ಯಾವ್ಯಾವ ದಿನ ಯಾವ್ಯಾವ ಪೇಪರ್ ಇದೆ ಅಂತ ಪ್ರಾಪರಾಗಿ ನೋಡಿಕೊಂಡು ಎಕ್ಸಾಮ್ನ ಚೆನ್ನಾಗಿ ಕೊಡಿ. ಯಾಕಂದರೆ ಇದೇ ಟೈಮು ಒಳ್ಳೆ ಟೈಮ್, ನಿಮಗೆ ಗುಡ್ ಅಪಾರ್ಚುನಿಟಿ, ಒಳ್ಳೆ ಟೈಮ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನೀವು ಎಷ್ಟು ನೋಟಿಫಿಕೇಷನ್ಸ್ ಬರುತ್ತೆ ಅಷ್ಟು ನೋಟಿಫಿಕೇಷನ್ಸ್ಗೆ
ಅಪ್ಲೈ ಮಾಡಿ, ನೀವು ಎಲಿಜಿಬಲ್ ಇರೋಂಥದ್ದು. ಈ ಒಂದು ವರ್ಷ 2 ವರ್ಷ ಒಳಗಡೆ ನೀವು ಅಂದ್ಕೊಂಡಿರೋ ಜಾಬ್ ಅಲ್ಲಿ ಆಗೇ ಆಗ್ತೀರ. ಸೊ ಯಾರೆಲ್ಲ 100% ಎಫರ್ಟ್ಸ್ ಕೊಟ್ಟಿದ್ದೀರಾ ಲಾಂಗ್ ಟರ್ಮಲ್ಲಿ ಅಥವಾ ಶಾರ್ಟ್ ಟರ್ಮಲ್ಲಿ ಇರ್ಬೋದು, ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾರಂಥ ಆಸ್ಪಿರೆಂಟ್ಸು, ನಿಮ್ಮ ಜಾಬು ನಿಮ್ಗೆ ಸಿಗುತ್ತೆ. ಯಾಕಂದರೆ ಟೈಮ್ ಕಮ್ಮಿ ಇರ್ಬೋದು, ಬಟ್ ಸಿಲೆಬಸ್ಸು, ಕ್ವಶನ್ ಪೇಪರು ಎಲ್ಲ ನಿಮ್ಗೆ ಬಯಸ್ ಆಗೇ ಆಗುತ್ತೆ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ರೆ. ಹಾಗಾಗಿ ಪ್ರಾಪರಾಗಿ ಟೈಮ್ನ ನೋಡ್ಕೊಳ್ಳಿ, ಯಾವ ಪೇಪರ್ ಯಾವಾಗಿದೆ ಅಂತ ನೋಡಿಕೊಂಡು ಎಕ್ಸಾಮಿನೇಷನ್ ಕೊಡಿ. ಸೊ ಹಾಗಿದ್ದಾಗ ಎಕ್ಸಾಮ್ ಟೈಮ್ ಟೇಬಲ್ ಇದು ಯಾವೆಲ್ಲ ನೋಟಿಫಿಕೇಷನ್ಸ್ ಬಗ್ಗೆ ಇನ್ಕ್ಲೂಡ್ ಮಾಡಿರೋದು ಅನ್ನೋದ್ರೆ ನೋಡಿ, ನಿಮ್ಗೆ ಗೊತ್ತಿರೋಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ನೋಟಿಫಿಕೇಷನ್ ಆಗಿರ್ಬೋದು, ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಾವು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಏನೆಲ್ಲ ನೋಟಿಫಿಕೇಷನ್ಸ್ ಪ್ರೀವಿಯಸ್ ಆಗಿ ಬಂದಿದೆ ಆ ಎಲ್ಲ ನೋಟಿಫಿಕೇಷನ್ಸ್ನ ಟೈಮ್ ಟೇಬಲ್ ಈಗ ಲಭ್ಯವಿದೆ. ಸೊ ಈಗ ನಾನು ನಿಮಗೆ ಆ ಒಂದು ಟೈಮ್ ಟೇಬಲ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೇನು ಸ್ಕ್ರೀನಲ್ಲಿ ಕಾಣ್ತಿದೆ, ಇದು KEAದು ಎಕ್ಸಾಮ್ ಕ್ಯಾಲೆಂಡರ್ ಅಂತ ಅನ್ಬೋದು, ಅಫಿಷಿಯಲಾಗಿ ಬಂದಿರುವಂಥ ಡಾಕ್ಯುಮೆಂಟ್ ಇದು. ಸೊ ಈ ಡಾಕ್ಯುಮೆಂಟ್ ನಿಮಗೆ ಎಲ್ಲರಿಗೂ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಸೈಜ್ ಬೇಕಂದರೆ ಬೇಕನೆ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಒಂದು ಡಾಕ್ಯುಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು ಯಾವೆಲ್ಲ ಎಕ್ಸಾಮ್ಸಿನ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸು ಒಂದು ಎಕ್ಸಾಮ್ ಟೈಮ್ ಟೇಬಲ್ ಬಗ್ಗೆನೂ ನಿಮಗೆ ಕೊಟ್ಟಿರ್ಬೋದು. ವೇರಿಯಸ್ ಡಿಪಾರ್ಟ್ಮೆಂಟ್ಸಿನ ಕನ್ನಡ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಒಳಗೆ ನೋಡ್ತಾ ಇರ್ತೀರಾ. ಸೊ ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಒಂದು ಟೈಮ್ ಟೇಬಲ್ ಅಂತ ಅನ್ಬೋದು. ಸೊ ಇದು ಯಾವಾಗ ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು, ವೇರಿಯಸ್ ಡಿಪಾರ್ಟ್ಮೆಂಟ್ಸಿನ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಹಾಕಿರ್ತೀರ. ಯಾರೆಲ್ಲ ಥರ್ಡ್ ಲ್ಯಾಂಗ್ವೇಜ್ ಓದಿರ್ತೀರ ಅಥವಾ ಕನ್ನಡನೇ ಓದಿಲ್ಲ ಅಂತನೋರು ಈ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕೊಡೋಂಥದ್ದಾಗಿರುತ್ತೆ. ಸೊ ಇದು 22/8ನೇ ತಿಂಗಳು, ಅಂದರೆ ಇದೇ ತಿಂಗಳು 22ನೇ ತಾರೀಕು ನಿಮಗೆ ಎಕ್ಸಾಮ್ ಇರುತ್ತೆ, ಮಧ್ಯಾಹ್ನ 3ರಿಂದ 5 ಗಂಟೆ. ಸೊ ನಿಮಗೆ ಎಕ್ಸಾಮಿನೇಷನ್ ಫಾರ್ಮೆಟ್ ಬಗ್ಗೆ ಗೊತ್ತಿರುತ್ತೆ. 150 ಮಾರ್ಕ್ಸು, 50 ಮಿನಿಮಮ್ ಬರಲೇಬೇಕು. 150 MCQs ಫಾರ್ಮೆಟ್ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನ ಇದಕ್ಕೆ ಬುಕ್ಸ್ ಯಾವ್ದು ರೆಫರ್ ಮಾಡಬೇಕಂತ ಕೇಳ್ತಾಯಿದ್ರಿ. ಸ್ಕೂಲ್ ಬುಕ್ಸ್ನ ರೆಫರ್ ಮಾಡಿ. 7, 8, 9, 10 ಕನ್ನಡ ಮೀಡಿಯಮ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಬುಕ್ಸ್ನ ತೊಗೊಂಡು ಪ್ರಿಪೇರ್ ಆದರೆ ಈ ಎಕ್ಸಾಮಿನೇಷನ್ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, 2ನೇ ಟೈಮ್ ಟೇಬಲಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆರ್ಮ್ಡ್ ಪೊಲೀಸು, ಕಾರ್ಡಾರ್ ಆಗಿರ್ಬೋದು. ಇದರ ಟೈಮ್ ಟೇಬಲ್ನ ನೋಡೋದಾದರೆ 6ನೇ ತಾರೀಕು ಕೊಟ್ಟಿದ್ದಾರೆ, 6th, ಬಟ್ 9ನೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳದಾಗಿರುತ್ತೆ. ಇದು ನಿಮಗೆ ಜನರಲ್ ಪೇಪರು ಮತ್ತು ಜನರಲ್ ಪೇಪರ್ ಒಂದೇ ಇರುತ್ತೆ, ಓನ್ಲಿ 1 ಪೇಪರ್ ಮಾತ್ರ, 2ನೇ ಪೇಪರ್ ಇರಲ್ಲ. ಸೊ 2 GK ಪೇಪರ್ ಆಗಿರುತ್ತೆ. HKದವ್ರಿಗೆ ಯಾವಾಗಿದೆ, NHKದವ್ರಿಗೆ ಯಾವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಒಂದೇ ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಇರುತ್ತೆ, 6ನೇ ತಾರೀಕು 9ನೇ ತಿಂಗಳು. ಅದೇ ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಉಳಿಕಿರೋ ಪೋಸ್ಟ್ಗಳು KSRP ಇರ್ಬೋದು ಅಥವಾ IRB ಇರ್ಬೋದು, KSISF ಇರ್ಬೋದು. ಈ ಒಂದು ಎಕ್ಸಾಮಿನೇಷನ್ ಡೇಟು 9ನೇ ತಾರೀಕು 20ನೇ ತಾರೀಕು ಆಗಿರುತ್ತೆ. ಇದು ಮಧ್ಯಾಹ್ನ ಮತ್ತು ಬೆಳಗ್ಗೆ ಇರುತ್ತೆ. ಇದಕ್ಕೂ ಒಂದೇ ಪೇಪರ್ ಆಗಿರುತ್ತೆ. ಅದರಲ್ಲೂ ನೋಡಿ HK ಮತ್ತು NHK ಟೈಮ್ ಟೇಬಲ್ನ ಕೊಡ್ತಾರೆ, ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್. ಸೊ ಎಕ್ಸಾಕ್ಟಾಗಿ 14 ಡೇಸ್ ಡಿಫ್ರೆನ್ಸ್ಗೆ ಅಥವಾ 13 ಡೇಸ್ ಡಿಫ್ರೆನ್ಸ್ಗೆ ಉಳಿಕಿರೋ ಎಕ್ಸಾಮ್ಸ್ ಇದೆ. ಯಾರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಜಾಬ್ ತೊಗೊಳ್ಬೇಕು ಅಂತಂತಿದ್ರೆ ನಿಮ್ಗೆ ಇದು ನಿಜವಾಗ್ಲೂ ಸುವರ್ಣವಾದ ಅವಕಾಶ. ಯಾಕಂದರೆ ಒಂದೇ ಡೇಟಲ್ಲಿ ಒಂದೇ ತಿಂಗಳಲ್ಲಿ ಸೇಮ್ ಸಿಲೆಬಸ್ ಮೇಲೆ 2ರಿಂದ 3 ಅವಕಾಶಗಳನ್ನ ಬಳಕೆ ಸಿಕ್ಕಂಗೆ ನಿಮಗೆ ಅಲ್ವಾ. ಸೊ ಯಾರೆಲ್ಲ HKನವ್ರು ಇದ್ದರೆ 2 ಅಪಾರ್ಚುನಿಟಿ ಸಿಗ್ತದೆ, ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮಗಿದು ಲಾಸ್ಟ್ ಅಪಾರ್ಚುನಿಟಿ ಅಂದ್ಕೊಳ್ಳಿ, ಸಿಕ್ಕಿರೋ ಟೈಮ್ನ ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ತರೋವಾಗಿ ಪ್ರಿಪೇರ್ ಆಗಿ 100%, 101% ನಿಮ್ಮ ಜಾಬ್ ಆಗೇ ಆಗುತ್ತೆ. ಟೈಮ್ ವೆರಿ ಇಂಪಾರ್ಟೆಂಟ್, ರಿಸೋರ್ಸ್ ವೆರಿ ಇಂಪಾರ್ಟೆಂಟ್, ಮನಿ ವೆರಿ ಇಂಪಾರ್ಟೆಂಟ್. ಸೊ ಟೈಮು ರಿಸೋರ್ಸ್ ನಿಮ್ಮ ಹತ್ರ ಏನಿದೆ ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಹೆಸರು ಲಿಸ್ಟಲ್ಲಿ ಬರೋದು ಗ್ಯಾರಂಟಿ. ಸೊ ಪ್ರಾಪರಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ನೋಡಿ, ಲ್ಯಾಂಡ್ ಸರ್ವೇರು 750 ವೇಕೆನ್ಸಿ ಇರೋಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಇದು ಈಗಾಗಲೇ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಬಂದಿದೆ, ಬಟ್ ಪ್ರೀವಿಯಸ್ ಲಾಸ್ಟ್ ಒಂದು 7 to 8 ಡೇಸಿಂದ ಅದರಿಂದ ಕಂಟೆಂಟ್ ಯಾವುದು ಅಪ್ಡೇಟ್ ಮಾಡ್ತಾ ಇಲ್ಲ. ಸೊ ಆದಷ್ಟು ಬೇಗನೆ ಅದರ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಹಾಗೂ ಸರ್ವೇಯಿಂಗ್ ಸಬ್ಜೆಕ್ಟ್ಸು. ಸೊ ಇನ್ಮೇಲೆ ನಾನು ಥಿಯರಿ ಎಲ್ಲ ಮಾಡ್ಕೊತ ಹೋಗ್ತೀನಿ ಅಂದರೆ ಆಗಲ್ಲ, MCQs ಮುಖಾಂತರನೇ ಹೋಗಬೇಕು. ಆ MCQsಲ್ಲಿ ಎಲ್ಲೆಲ್ಲಿ ಥಿಯರಿ ಹೇಳ್ಬೇಕು ಅದನ್ನು ಹೇಳಿಬಿಟ್ಟು ನಿಮಗೆ ಸಿಲೆಬಸ್ನ ಮುಗಿಸ್ಕೊಡ್ತೀನಿ. ಸೊ ಆದಷ್ಟು ಬೇಗನೆ ಲ್ಯಾಂಡ್ ಸರ್ವೇರ್ ಕಂಟೆಂಟ್ ಇನ್ನು 1-2 ದಿನಗಳಲ್ಲಿ ಅಥವಾ ನಾಳೆಯಿಂದ ನಾನು ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಲ್ಯಾಂಡ್ ಸರ್ವೇರ್ದು. ಸೊ ಯಾರೆಲ್ಲ ಸರ್ವೇರ್ದು ಪ್ರೀವಿಯಸ್ ವೀಡಿಯೋಸ್ ಕೇಳ್ತಾ ಇದ್ರಲ್ವ, ಸೊ ಪ್ಲೇಲಿಸ್ಟ್ನ ವಿಸಿಟ್ ಮಾಡಿ. ಪ್ಲೇಲಿಸ್ಟಲ್ಲಿ ನಿಮಗೆ ಆ ಒಂದು 1 to 28 ವೀಡಿಯೋಸ್ ಅವೈಲೇಬಲ್ ಇದ್ದಾವೆ. ಆ ವೀಡಿಯೋಸ್ನ ನೋಡ್ಕೊಳ್ಳಿ. ಅಲ್ಲಲ್ಲಿ ಮಿಸ್ಟೇಕ್ಸ್ ಆಗಿದ್ದಾವೆ, ನೋಡ್ಕೊಳ್ಳಿ. ಮಿಸ್ಟೇಕ್ಸ್ ಏನಾರು ಇತ್ತು ಅಂತಂದರೆ, ಕನ್ಫ್ಯೂಷನ್ ಇತ್ತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಲ್ಯಾಂಡ್ ಸರ್ವೇರ್ದು ನೋಡೋದಾದರೆ ಪೇಪರ್ 1, ಪೇಪರ್ 2 RPC ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಯಾವಾಗಿದೆ 4ನೇ ತಾರೀಕು ಮತ್ತು 3ನೇ ತಾರೀಕು ಇರುತ್ತೆ. ಹೈದರಾಬಾದ್ ಕರ್ನಾಟಕದವ್ರಿಗೆ 25-24 ಇರುತ್ತೆ. ಪೇಪರ್ 1, ಪೇಪರ್ 2 ಟೈಮಿಂಗ್ಸ್ನ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು. ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದರೆ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO. ಸೊ ಈ ಒಂದು ಎಕ್ಸಾಮ್ ಟೈಮ್ ಟೇಬಲ್ ನೋಡೋದಾದರೆ 10ನೇ ತಿಂಗಳು. ಸೊ ಲ್ಯಾಂಡ್ ಸರ್ವೇರ್ನ ನೋಡಿ 10th ಮಂತು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇರುವಂಥದ್ದು. ಇದೂ ಅಷ್ಟೇ 10th ಮಂತಲ್ಲಿರುತ್ತೆ. 4ನೇ ತಾರೀಕು ಮತ್ತು 5ನೇ ತಾರೀಕು ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದವರಿಗೆ, ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು. ಈ ಒಂದು ನೋಟಿಫಿಕೇಶನ್ ಬಂದಿತ್ತು, ಈಗಕ್ಕೂ ಇನ್ನೂ ಇದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದರ ಡೇಟ್ನ ನೋಡೋದಾದರೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿದೆ, 26-27ಕ್ಕೆ. ಸೊ ಡೇಟ್ನ ನೋಡ್ಕೊಳ್ಳಿ. ಯಾರ್ದು
ಇದೆ ಅವತ್ತಿನ ದಿನ ಪ್ರಾಪರಾಗಿ ಹೋಗಿ ಕೊಟ್ಕೊಂಡು ಬನ್ನಿ. ನೆಕ್ಸ್ಟ್ KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಇದು ಟೀಚರ್ ಟೆಸ್ಟ್ ಅಥವಾ ಲೆಕ್ಚರ್ ಟೆಸ್ಟ್ ಅಂತ ಅನ್ಬೋದು. ಸೊ ಇದು 10ನೇ ತಿಂಗಳು 11ನೇ ತಾರೀಕಿದೆ. ಸೊ ಯಾರೆಲ್ಲ KSETಗೆ ಅಪ್ಲೈ ಮಾಡ್ತೀರಾ ಡೇಟ್ನ ಮರೆಯೋಕೋಬಿಡಿ, 11th ಹಾಗೂ ಅಕ್ಟೋಬರ್ ತಿಂಗಳು. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಸೂರೆನ್ಸ್ ಮೆಡಿಕಲ್ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೈಮರಿ ಆಫೀಸರ್ ಆ್ಯಂಡ್ ನರ್ಸಿಂಗ್ ಆಫೀಸರ್, ಇದು ನೋಟಿಫಿಕೇಶನ್ ಬಂದಿರುತ್ತೆ. ಸೊ ಈ ನೋಟಿಫಿಕೇಶನ್ ನೋಡ್ಬೋದು 11ನೇ ತಿಂಗಳಲ್ಲಿರುವಂಥದ್ದು, 21ನೇ ತಾರೀಕು 22ನೇ ತಾರೀಕು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಯಾರೆಲ್ಲ ಅಪ್ಲೈ ಮಾಡಿದರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಇಲ್ಲಿ 2 ಪೇಪರ್ ಇರುತ್ತೆ. ಸೊ ನೋಡ್ಬೋದು ಪೇಪರ್ 1 ಪೇಪರ್ 2 ಪ್ರಾಪರ್ ಟೈಮ್ಗೆ ಹೋಗಿ ಪ್ರಾಪರಾಗಿ ಕೊಟ್ಕೊಂಡು ಬನ್ನಿ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ರೆಸಿಡೆನ್ಷಿಯಲ್ ಕ್ರೈಸ್ ಅಂತ ಹೇಳ್ತೀವಿ. ಕ್ರೈಸಲ್ಲೂ ಸಾಕಷ್ಟು ವೇಕೆನ್ಸೀಸ್ ಇದೆ, ಆಲ್ಮೋಸ್ಟ್ 500 to 900 ವೇಕೆನ್ಸೀಸ್ ಏನಿದೆ. ಇದರಲ್ಲಿ ಸ್ಟಾಫ್ ನರ್ಸ್ಗೆ ಇರುವಂಥ ಒಂದು ಎಕ್ಸಾಮ್ ಡೇಟ್ನ ನೋಡಿದ್ರೆ 21ನೇ ತಾರೀಕಿದೆ. ಇದು ಕಲ್ಯಾಣ ಕರ್ನಾಟಕದ್ದು. ಸಿಮಿಲರ್ ಆಗಿ ಕ್ರೈಸಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿಲ್ಲ, ಅದು ಸ್ಟಾಫ್ ನರ್ಸ್ ಆಯಿತು. ನೆಕ್ಸ್ಟ್ ಕ್ರೈಸಲ್ಲಿ ಟೀಚರ್ ಪೋಸ್ಟು ಫಾರ್ ಕನ್ನಡ ಲ್ಯಾಂಗ್ವೇಜ್ ಇರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಹಿಂದಿ ಇರ್ಬೋದು, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಲ್ ಸೈನ್ಸ್, ಕಂಪ್ಯೂಟರ್ಸ್, ಫಿಸಿಕಲ್ ಎಜುಕೇಷನ್, ಗ್ರಾಜುಯೇಟ್ ಡ್ರಾಯಿಂಗ್ ಟೀಚರ್ಸ್ ಮತ್ತು ಡಿಪ್ಲೊಮಾ ಡ್ರಾಯಿಂಗ್ ಟೀಚರ್ಸ್. ಇವರ ಎಕ್ಸಾಮಿನೇಷನ್ ಡೇಟ್ ನೋಡಿರಿ 11ನೇ ತಿಂಗಳು, ಅಂದರೆ ಅವಾಗ ನವಂಬರ್ ತಿಂಗಳಲ್ಲಿರುವಂಥದ್ದು. ಸೊ ಚೆನ್ನಾಗಿ ಟೈಮ್ ಸಿಕ್ಕಿದೆ, ಚೆನ್ನಾಗಿ ಪ್ರಿಪೇರ್ ಆಗಿ ಕ್ರೈಸ್ಗೆಲ್ಲ ಪ್ರಿಪೇರ್ ಆಗ್ತಿರೋರು. ಸೊ ಕ್ರೈಸಿಗೆ ಸಂಬಂಧಪಟ್ಟಂಥದ್ದು ಮ್ಯಾಥಮೆಟಿಕ್ಸ್ ಟೀಚರ್. ಸೊ ಈ ಸಿಲೆಬಸ್ನ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಹಾಗೂ ಡ್ರಾಯಿಂಗ್ ಟೀಚರ್ಸು ಸಿಲೆಬಸ್ ನೋಡಿಬಿಟ್ಟು ಇದ್ರಿಗೆ ಸಂಬಂಧಪಟ್ಟಂಥ ಕಂಟೆಂಟು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಇಷ್ಟು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಆಗಿತ್ತು. ಸೊ ನೋಡಿ, ಪ್ರತಿಯೊಂದು ಪೋಸ್ಟ್ಗೂ 2 ಪೇಪರ್ ಇರೋಂಥದ್ದು. 2 ಪೇಪರ್ ಇರೋಂಥವ್ರು ಯಾವ ಟೈಮಲ್ಲಿ ಇದೆ, ಯಾವ ಪೇಪರ್ ಇದೆ, ಇದನ್ನು ಪ್ರಾಪರಾಗಿ ನೋಡ್ಕೊಂಡು ಹೋಗಿ. ಇಲ್ಲ ಅಂತಂದರೆ ನೀವು ಕನ್ಫ್ಯೂಷನ್ ಆಗೋದು ಗ್ಯಾರಂಟಿ ಇರ್ತೀರ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಕೊಡಬೇಕಾಗಿತ್ತು. ಸೊ ಯಾರೆಲ್ಲ ಬೆಂಗಳೂರು ಮೆಟ್ರೋ ಹಾಗೂ ಲೆಕ್ಚರರ್ ಪೋಸ್ಟ್ ನೋಟಿಫಿಕೇಷನ್ನ ಕೇಳ್ತಾ ಇದ್ದೀರಾ, ಅದು ಆದಷ್ಟು ಬೇಗನೆ ಬರುತ್ತೆ. ಡಿಸೆಂಬರ್ ಒಳಗಡೆ ಅಂತ ಹೇಳಿದ್ದೆ, ಡಿಸೆಂಬರ್ ಒಳಗಡೆ ಬರುತ್ತೆ. ಹಾಗೂ KPTCL ನೋಟಿಫಿಕೇಷನ್ ಕೇಳಿದ್ರಿ, ಅದು ಡಿಸೆಂಬರ್ ಆಗಿದ ನಂತರ ಅಥವಾ ಇನ್ ಬಿಟ್ವೀನು ಡಿಸೆಂಬರ್ ಅಥವಾ ಮಾರ್ಚ್ ಒಳಗಡೆ ಬರ್ಬೋದು ಚಾನ್ಸಸ್ ಇದೆ. ಸೊ ಸದ್ಯದಲ್ಲೇ KPTCLಯಿಂದ ಜೂನಿಯರ್ ಲೈನ್ಮೆನ್, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳು ಬರೋದಿದೆ. ಸೊ ಅದು ಬಂದಿದ್ದ ಕೂಡಲೇ ನಾನು ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ, ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇದೇ ರೀತಿಯಲ್ಲಿ ಪ್ರತಿ ನೋಟಿಫಿಕೇಷನ್ ಅಪ್ಡೇಟ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಪ್ರೀವಿಯಸ್ ಆಗಿ ಕೆಲವೊಂದು ನೋಟಿಫಿಕೇಷನ್ ಅಪ್ಡೇಟ್ನ ಕೊಟ್ಟಿಲ್ಲ, ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಸಾಕಷ್ಟು ಕಮೆಂಟ್ಸ್ ಇದಾವೆ, ನೋಡಿಕೊಂಡು ನಂಬರ್ ಆಫ್ ಕಮೆಂಟ್ಸ್ ನೋಡಿಕೊಂಡು ನಿಮಗೆ ಯಾವ ನೋಟಿಫಿಕೇಷನ್ ಬಗ್ಗೆ ನೀವು ಕೇಳ್ತಾರೆ ಅಂತ ನೋಡಿಕೊಂಡು ಆ ನೋಟಿಫಿಕೇಷನ್ ಅಪ್ಡೇಟ್ನ ನನ್ನ ಚಾನಲಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ GPSTR ಲಲ್ಲಿರುವಂಥ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಟೀಚರ್, ಕ್ರೈಸಲ್ಲಿರುವಂಥ ಮ್ಯಾಥಮೆಟಿಕ್ಸ್ ಟೀಚರ್ ಹಾಗೂ ಲ್ಯಾಂಡ್ ಸರ್ವೇರ್, ಈ ಮೂರು ಸಿಲೆಬಸ್ಗೆ ಸಂಬಂಧಪಟ್ಟಂಥ ವೀಡಿಯೋಸು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಈ ವಿಡಿಯೋ ನೋಡ್ತಿರೋಂಥ ಆಸ್ಪಿರೆಂಟ್ಸು ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.